ಸೈಕಾಲಜಿಯ 11ನೇ ಯೂನಿಟ್ ಬೇಬಿಹುಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಬೇಬಿಹುಡ್ ಅನ್ನೋದು ಪೋಸ್ಟ್ ನ್ಯಾಟಲ್ ಪೀರಿಯಡಲ್ಲಿ ಬರುವಂತಹ 2ನೇ ಸ್ಟೇಜ್. ಸೊ ಪ್ರಿನ್ಯಾಟಲಲ್ಲಿ 3 ಸ್ಟೇಜಸ್ ಇರುತ್ತೆ. ಪೋಸ್ಟ್ ನ್ಯಾಟಲಲ್ಲಿ ದೇರ್ ಆರ್ ಸೆವೆರಲ್ ಸ್ಟೇಜಸ್ ಆಫ್ ಲೈಫ್. ಸೊ ಫಸ್ಟ್ ಸ್ಟೇಜ್ ಯಾವುದಾಗಿತ್ತು? ಇನ್ಫ್ಯಾನ್ಸಿ ಆಗಿತ್ತು. ಸೆಕೆಂಡ್ ಸ್ಟೇಜ್ ಈಸ್ ಅ ಬೇಬಿಹುಡ್. ಸೊ ಈ ಬೇಬಿಹುಡ್ ಅನ್ನೋದು 2 ವೀಕಿಂದ 2 ವರ್ಷದ ತನಕ ನಡ್ಕೊಂಡು ಬರುತ್ತೆ. ಓಕೆ, ಈ ಬೇಬಿಹುಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮ ಒಂದು ಜೀವನದಲ್ಲಿ ಬೇಬಿಹುಡ್ ಅನ್ನೋದು ತುಂಬ ಮುಖ್ಯವಾದ ಒಂದು ಸ್ಟೇಜ್ ಆಗಿದೆ, ಒಂದು ವಯಸ್ಸಾಗಿದೆ. ಈ ಒಂದು ಬಾಲ್ಯಾವಸ್ಥೆ ಏನಿದೆ, ಈ ವಯಸ್ಸಲ್ಲಿ ಮಕ್ಕಳಿಗೆ ಏನು ಹೇಳ್ಕೊಡ್ತೀವೋ ಅದೆಲ್ಲ ತುಂಬ ಮುಖ್ಯ ಆಗುತ್ತೆ. ಮತ್ತು ಈ ವಯಸ್ಸಲ್ಲಿ ಎಂಥ ಎನ್ವಿರಾನ್ಮೆಂಟ್ನ ನಾವು ಮಕ್ಕಳಿಗೆ ಕೊಡ್ತೀವೋ, ಎಂಥ ನ್ಯೂಟ್ರಿಷಿಯಸ್ ಫುಡ್ ಕೊಡ್ತೀವಿ, ಯಾವ ರೀತಿಯಾದಂಥ ಒಂದು ಕಲ್ಚರ್ನ ನಾವು ಮಕ್ಕಳಿಗೆ ಕಲಿಸ್ತೀವಿ, ಅದೆಲ್ಲ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಈ ಟೈಮಲ್ಲಿ ನಾವು ಏನೇನು ಮಕ್ಕಳಿಗೆ ಕಲಿಸ್ತೀವೋ ಅದೆಲ್ಲ ಮುಂದೆ ಇದರ ಜೀವನ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಈ ಬೇಬಿಹುಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಯೂನಿಟಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಸೊ ಇಂಟ್ರೊಡಕ್ಷನಲ್ಲಿ ಮೇಯ್ನಾಗಿ ತಿಳ್ಕೊಬೇಕಾಗಿರೋದು ಇಷ್ಟೇ. ಇಲ್ಲಿ ನಾನು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಲ್ಲ, ಜಸ್ಟ್ ಸಮರೈಸ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಈ ಬೇಬಿಹುಡ್ ಅನ್ನೋದು ಮೊದಲನೇ ಪಾಯಿಂಟ್. ಬೇಬಿಹುಡ್ ಅನ್ನೋದು 2 ವಾರದಿಂದ 2 ವರ್ಷದ ತನಕ ನಡೆಯುವಂಥ ಒಂದು ಕಾಲಾವಧಿ, ಆಯಿತಾ? ಈ ಕಾಲಾವಧಿಗೆ ಬೇಬಿಹುಡ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಫೌಂಡೇಶನ್ ಸ್ಟೇಜ್. ಈ ಬೇಬಿಹುಡ್ ಇಸ್ ಅ ಫೌಂಡೇಶನ್ ಸ್ಟೇಜ್. ದ ಡ್ಯೂರೇಷನ್ ಆಫ್ ಬೇಬಿಹುಡ್ ಈಸ್ ಫ್ರಮ್ 2 weeks to 2 years. ಓಕೆ, ಬೇಬಿಹುಡ್ ಕನ್ಸಿಸ್ಟ್ಸ್ ಅ ರ್ಯಾಪಿಡ್ ಡೆವಲಪ್ಮೆಂಟ್. ಸೊ ಈ ಬೇಬಿಹುಡ್ಡಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತಲ್ಲ ಅದು ತುಂಬ ಬೇಗ ಆಗ್ತಾ ಹೋಗುತ್ತೆ. ಪ್ರಿನ್ಯಾಟಲ್ ಡೆವಲಪ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ಬೇಬಿಹುಡ್ಡಲ್ಲಿ ಕಮ್ಮಿನೇ ಡೆವಲಪ್ಮೆಂಟ್ ಆಗುತ್ತೆ. ಆದರೂ ಕೂಡ ಪೋಸ್ಟ್ ನ್ಯಾಟಲ್ ಪೀರಿಯಡಲ್ಲಿ ತಗೊಂಡಾಗ ಬೇಬಿಹುಡ್ಡಲ್ಲಿ ಆಗುವಂಥ ಬೆಳವಣಿಗೆಗಳು ರ್ಯಾಪಿಡಾಗೂ ಇರುತ್ತೆ ಮತ್ತು ಜಾಸ್ತಿ ಪ್ರಮಾಣದಲ್ಲೂ ಆಗುತ್ತೆ. ಸೊ ಇಟ್ ಈಸ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್. The development which take place in babyhood is qualitative as well as quantitative in nature. So next ನಾವು ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಹೇಳ್ತಾರೆ ಏಜ್ ಆಫ್ ಟ್ರೂ ಫೌಂಡೇಶನ್. ನಾನು ಮೊದಲೇ ಹೇಳೋಲ್ಲ, ಈ ಏಜಲ್ಲಿ ಮಕ್ಕಳಿಗೆ ಏನು ಕಲಿಸ್ತೀವೋ, ಏನು ಸಂಸ್ಕಾರ ಕೊಡ್ತೀವೋ ಅದು ತುಂಬ ಮುಖ್ಯ ಆಗುತ್ತೆ. ಮಕ್ಕಳು ಯಾವ ರೀತಿ ಬೆಳಿಬೇಕು ಅನ್ನೋದು ಈ ಒಂದು ಸ್ಟೇಜಲ್ಲಿ ಡಿಸೈಡ್ ಆಗುತ್ತೆ. ಸೊ ಇಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಇಟ್ ಈಸ್ ಅ ಫೌಂಡೇಶನ್ ಸ್ಟೇಜ್. ದ ನೆಕ್ಸ್ಟ್ ಈಸ್ ಏಜ್ ಆಫ್ ರ್ಯಾಪಿಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇಲ್ಲಿ ನೋಡಿ, ಏಜ್ ಆಫ್ ರ್ಯಾಪಿಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಈ ಏಜಲ್ಲಿ ತುಂಬ ಮುಖ್ಯವಾದ ಬೆಳವಣಿಗೆಗಳಾಗುತ್ತೆ. ಯಾವ ರೀತಿ ಅಂತಂದರೆ, ಮಕ್ಕಳು ಹುಟ್ತಾನೆ ಅದಕ್ಕೆ ಕೂಡಕ್ಕೆ ಬರಲ್ಲ, ನಿಲ್ಲಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ. ಸೊ ಈ ಬೇಬಿಹುಡ್ಡಲ್ಲಿ ಇದೆಲ್ಲ ಡೆವಲಪ್ಮೆಂಟು ನಾವು ಕಾಣ್ಬೋದು. ಓಕೆ, ಅದು ಗ್ರ್ಯಾಜುವಲಿ ಆಗುತ್ತೆ. ಸೊ ಇಟ್ ಈಸ್ ಅ ಪೀರಿಯಡ್ ಆಫ್ ರ್ಯಾಪಿಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಏಜ್ ಆಫ್ ಡಿಪೆಂಡೆನ್ಸಿ. ಸೊ ಈ ಏಜಲ್ಲಿ ಮಕ್ಕಳು ಇಂಡಿಪೆಂಡೆಂಟಾಗಿ ತಾವು ಯಾವುದೇ ಕೆಲಸನ ಮಾಡೋಕ್ಕೆ ಆಗ್ತಿರಲ್ಲ, ಆದರೆ ಅದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಟ್ ಈಸ್ ಅ ಏಜ್ ಆಫ್ ಡಿಪೆಂಡೆನ್ಸಿ. ಅದು ಹಶ್ವಾದರೆ ಅಮ್ಮ ಬಂದು ಹಾಲು ಕುಡಿಸ್ಬೇಕಾಗತ್ತೆ, ಅದು ಏನೇ ಬೇಕಂದ್ರೂ ಬೇರೆಯವರ ಸಹಾಯದಿಂದ ಅದು ಪಡ್ಕೋಬೇಕಾಗತ್ತೆ. ಸೊ ಇಟ್ ಈಸ್ ನಾಟ್ ಆನ್ ಇಂಡಿಪೆಂಡೆಂಟ್. ಓಕೆ, ಇಟ್ ಈಸ್ ಡಿಪೆಂಡೆಂಟ್ ಆನ್ ಅದರ್ಸ್. ಓಕೆ, ನೆಕ್ಸ್ಟ್ ಏಜ್ ಆಫ್ ಸೆಲ್ಫ್ ಅಸರ್ಟೇಷನ್. ಈ ಸೆಲ್ಫ್ ಅಸರ್ಟೇಷನ್ ಅಂತಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ. ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ. ಈ ಬೇಬಿಹುಡ್ ಅನ್ನೋ ಸ್ಟೇಜಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ. ಯಾವ ರೀತಿ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಂದರೆ, ಇದು ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಆಗಿದೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಅದು ಕಾನ್ಫಿಡೆಂಟಾಗಿ ನನಗದು ಬೇಕೇ ಬೇಕು ಅನ್ನೋ ಹಠ ಮಾಡುತ್ತಲ್ಲ. ಸೊ ಇದು ಕೂಡ ಒಂದು ಕಾನ್ಫಿಡೆಂಟೇ ಆಗಿದೆ. ಸೊ ನೆಕ್ಸ್ಟ್ ಏಜ್ ಆಫ್ ಹೈ ಇಂಡಿವಿಜುವಾಲಿಟಿ. ಅದು ಇಂಡಿಪೆಂಡೆಂಟ್ ಅಲ್ಲದೆ ಇರ್ಬೋದು, ಬಟ್ ಆದರೂ ಅದಕ್ಕೆ ನಾನು ಹೋಗಿ ತೊಗೋಬೇಕು, ಇನ್ನೊಬ್ಬರು ನನಗೆ ಸಹಾಯ ಮಾಡಬಾರ್ದು ಅನ್ನೋ ಒಂದು ಫೀಲಿಂಗಲ್ಲಿರುತ್ತೆ. ಏಜ್ ಆಫ್ ಇಂಡಿವಿಜುವಾಲಿಟಿ. ನಾನು ಇಂಡಿವಿಜುವಲ್ವಾಗಿ ಹೋಗಿ ಆ ವಸ್ತು ತೊಗೋಬೇಕು, ಬೇರೆಯವರು ಯಾರೋ ಬಂದು ಆ ವಸ್ತು ನನಗೆ ತಂದುಕೊಡ್ಬಾರ್ದು. ಅಲ್ಲೊಂದು ಟಾಯ್ ಬಿದ್ದಿರುತ್ತೆ, ಆ ಟಾಯ್ನ ನಾನೇ ಹೋಗಿ ತೊಗೋಬೇಕು. ಬೇರೆಯವ್ರು ತಂದುಕೊಟ್ರೆ ಅದು ಆ ಮಗುಗೆ ಇಷ್ಟ ಆಗಲ್ಲ. ಸೊ
ದಿಸ್ ಅನ್ ಏಜ್ ಆಫ್ ಇಂಡಿವಿಜುವಾಲಿಟಿ. ಇಂಥ ಒಂದು ಗುಣಗಳು ಆ ಮಗುವಿನಲ್ಲಿ ಬೆಳೆಯೋಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಏಜ್ ಆಫ್ ಬಿಗಿನಿಂಗ್ ಸೋಷಲೈಸೇಷನ್. ಸೊ ಮಕ್ಕಳು ಸೋಷಲೈಸೇಷನ್ ಅಂತಂದರೆ ಮಕ್ಕಳು ನಮ್ಮ ಏಜ್ ಗ್ರೂಪಿನ ಮಕ್ಕಳ ಜೊತೆ ಬೆರೆಯೋಕ್ಕೆ ಶುರು ಮಾಡ್ತಾರೆ, ಆಟ ಆಡೋಕ್ಕೆ ಶುರು ಮಾಡ್ತಾರೆ. ಅದೇ ಏಜಿನ ಮಕ್ಕಳೇನಾದರೂ ಅಕ್ಕಪಕ್ಕ ಕಾಣಿಸಿದ್ರೆ ಅದರ ಹತ್ರ ಹೋಗೋದು, ಅದರ ಹತ್ರ ಆಟ ಆಡೋದು, ಇಂಥದ್ದನ್ನೆಲ್ಲ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ಏಜ್ ಆಫ್ ಸೋಷಲೈಸೇಷನ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಏನು ಬಂದಿದೆ? ಓಕೆ, ಬಿಗಿನಿಂಗ್ ಆಫ್ ಸೆಕ್ಸ್ ರೋಲ್ ಟೈಪಿಂಗ್. ಸೊ ಇದು ಈ ಏಜಲ್ಲಿ ಹುಡುಗಿ ಯಾರು, ಹುಡುಗ ಯಾರು, ಸೊ ನನ್ನ ಜೆಂಡರ್ ಏನು, ಬೇರೆಯವರು ನನ್ನ ಜೆಂಡರೇನ, ಬೇರೆ ಜೆಂಡರ ಅಂತ ನಿಧಾನಕ್ಕೆ ಈ ಸ್ಟೇಜಿಂದ ಅದು ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಅದಕ್ಕೆ ಹೇಳೋದು ಬಿಗಿನಿಂಗ್ ಆಫ್ ಸೆಕ್ಸ್ ರೋಲ್ ಟೈಪಿಂಗ್. ಸೊ ನಾನು ಹುಡುಗ, ನಾನು ಈ ಥರ ಬಿಹೇವ್ ಮಾಡಬೇಕು ಅನ್ನೋದು ಗ್ರ್ಯಾಜುಲಿ ಈ ಸ್ಟೇಜಿಂದ ಡೆವಲಪ್ ಆಗೋಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಏಜ್ ಆಫ್ ಅಪೀಲಿಂಗ್ ಅಂತಂದರೆ ಕಾಣಿಸ್ಕೊಳ್ಳೋದು, ಕ್ಯೂಟಾಗಿ ಕಾಣಿಸ್ಕೊಳ್ಳೋದು. ಸೊ ನೀವು ನೋಡಿರ್ಬೋದು ಮಕ್ಕಳು ಏನೇ ಮಾಡಿದ್ರು ತುಂಬ ಕ್ಯೂಟ್ ಅನಿಸುತ್ತೆ, ತುಂಬ ಚೆಂದ ಅನಿಸುತ್ತೆ, ತುಂಬ ಮುದ್ದು ಅನಿಸುತ್ತೆ. ಸೊ ಏಜ್ ಆಫ್ ಅಪೀಲಿಂಗ್, ತುಂಬ ಕ್ಯೂಟ್ನೆಸ್ ಕಾಣುತ್ತೆ ಈ ಏಜಿನ ಮಕ್ಕಳಲ್ಲಿ. ಆ್ಯಂಡ್ ಬಿಗಿನಿಂಗ್ ಆಫ್ ಕ್ರಿಯೇಟಿವಿಟಿ. ಸೊ ಕ್ರಿಯೇಟಿವಿಟಿ ಅನ್ನೋದು ಈ ಏಜಿಂದ ಪ್ರಾರಂಭ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಕ್ರಿಯೇಟಿವಿಟಿ ಅಂದರೆ ಏನೋ ಒಂದು ವಸ್ತು, ಆಟ ಸಾಮಾನುಗಳು ಬಿದ್ದಿರುತ್ತೆ, ಅದರಿಂದ ಏನೋ ಒಂದು ಮಾಡೋದು. ಸೊ ಈ ಏಜಲ್ಲಿ ಇಂಥ ಕ್ರಿಯೇಟಿವಿಟಿಗಳು ಬೆಳೆಯೋಕ್ಕೆ ಶುರು ಆಗುತ್ತೆ. ಅಂದರೆ ಇಟ್ ಈಸ್ ಅ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಕ್ರಿಯೇಟಿವಿಟಿ ಅಷ್ಟೇ. ಇದೆಲ್ಲ ಒಂದು ಅಂದಾಜಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಹೀಗೆ ಆಗಬೇಕು ಅಂತ ಹೇಳ್ತಿಲ್ಲ, ಈ ಏಜಲ್ಲಿ ಹೀಗೆ ಆಗಬೇಕು ಅಂತ ಹೇಳ್ತಿಲ್ಲ. ಈ ಎಲ್ಲ ಲಕ್ಷಣಗಳು ಮಕ್ಕಳಿನಲ್ಲಿ 90% ಕಾಣಿಸುತ್ತೆ. 10% ಕಾಣಿಸಿಲ್ಲ ಅಂದರೆ ಸಮ್ ಡಿಫೆಕ್ಟ್ ಇದೆ ಅಂತ ಅರ್ಥ, ಅಥವಾ ಇನ್ನೊಂದು ಲೇಟಾಗಿ ಕಾಣಿಸ್ಕೋಬಹುದು. ನೆಕ್ಸ್ಟ್ ಏಜ್ ಆಫ್ ಹಜಾರ್ಡ್ಸ್. ಈ ಬೇಬಿಹುಡ್ ಅನ್ನೋ ಏಜ್ ಏನಿದೆ, ಈ ಏಜಲ್ಲಿ ತುಂಬ ಹಜಾರ್ಡ್ಸ್ ಅಂದರೆ ಅಪಾಯಗಳು ಸಂಭವಿಸುವಂಥ ಚಾನ್ಸಸ್ ಇರುತ್ತೆ, ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಮಕ್ಕಳು ಆಟ ಆಡಬೇಕಾದ್ರೆ, ಮಕ್ಕಳು ಕೂಡಬೇಕಾದ್ರೆ, ನಿಲ್ಲಬೇಕಾದ್ರೆ ಏನಾದರೂ ಅಪಾಯಗಳಾಗೋದು, ಬೀಳುವಂಥ ಸಾಧ್ಯತೆಗಳು, ಅಥವಾ ಆಹಾರದಲ್ಲಿ ವ್ಯತ್ಯಾಸ ಆಗಿ ಮಕ್ಕಳು ಆರೋಗ್ಯ ಕೆಡುವಂಥ ಒಂದು ಸಮಸ್ಯೆಗಳೆಲ್ಲ ಈ ಏಜಲ್ಲಿ ತುಂಬ ಕಾಣಿಸುತ್ತೆ. ಸೊ ಇದು ಏಜ್ ಆಫ್ ಹಜಾರ್ಡ್ಸ್. ಸೊ ಏನೇನು ಬಂತು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಅಂತ ನೋಡೋದಾದರೆ, ಇಟ್ ಈಸ್ ಅ ಫೌಂಡೇಶನ್ ಸ್ಟೇಜ್. ಫೌಂಡೇಶನ್ ಸ್ಟೇಜ್ ಅಂತ ಹೇಳೋದಲ್ಲ, ಅದು ಈ ಬೇಬಿಹುಡ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿದೆ. ಇಟ್ ಈಸ್ ಅ ಫೌಂಡೇಶನ್ ಸ್ಟೇಜ್. ಇಟ್ ಈಸ್ ದ ಸ್ಟೇಜ್ ಆಫ್ ರ್ಯಾಪಿಡ್ ಡೆವಲಪ್ಮೆಂಟ್, ಏಜ್ ಆಫ್ ಡಿಪೆಂಡೆನ್ಸಿ, ಓಕೆ, ಏಜ್ ಆಫ್ ಕಾನ್ಫಿಡೆನ್ಸ್, ಏಜ್ ಆಫ್ ಅಪೀಲ್. ಓಕೆ, ಸೊ ಬಿಗಿನಿಂಗ್ ಆಫ್ ಸೆಕ್ಸ್ ರೂಲ್ ಟೈಪಿಂಗ್, ಬಿಗಿನಿಂಗ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಏಜ್ ಆಫ್ ಹಜಾರ್ಡ್. ಸೊ ಇದೆಲ್ಲ ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ಚೈಲ್ಡ್ಹುಡ್ ಅಂದರೆ ಬಾಲ್ಯಾವಸ್ಥೆಯ ಗುಣಲಕ್ಷಣಗಳೇನು ಅಂತ ಕನ್ನಡ ಮೀಡಿಯಮ್ ಅವರಿಗೆ ಏನಾದರೂ ಪ್ರಶ್ನೆ ಬಂದರೆ ಈ ಎಲ್ಲನೂ ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೈಲ್ಸ್ಟೋನ್ಸ್ ಆಫ್ ಮೋಟಾರ್ ಡೆವಲಪ್ಮೆಂಟ್ ಇನ್ ಬೇಬಿಹುಡ್. ಮೈಲ್ಸ್ಟೋನ್ಸ್ ಆಫ್ ಮೋಟಾರ್ ಡೆವಲಪ್ಮೆಂಟ್ ಇನ್ ಬೇಬಿಹುಡ್ ಅಂತ ಕೊಟ್ಟಿದ್ದಾರೆ. ಮೈಲ್ಸ್ಟೋನ್ಸ್ ಅಂತಂದರೆ ಮುಖ್ಯವಾದ ಬೆಳವಣಿಗೆಗಳು ಏನೇನಾಗುತ್ತೆ ಮಕ್ಕಳಿನಲ್ಲಿ ಅಂತ ಹೇಳ್ತಾರೆ. ಸೊ ಮೈಲ್ಸ್ಟೋನ್ಸಲ್ಲಿ ಇಟ್ ಮೇ ಬಿ ಫಿಸಿಕಲ್, ಮೆಂಟಲ್, ಸೋಷಲ್ ಆರ್ ಎಮೋಷನಲ್ ಡೆವಲಪ್ಮೆಂಟ್ ಏನಾದರೂ ಆಗಿರ್ಬೋದು. ಆದರೆ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು ಫಿಸಿಕಲ್ ಮೈಲ್ಸ್ಟೋನ್ ಬಗ್ಗೆ. ಬೇಸಿಕಲಿ ಮಕ್ಕಳಲ್ಲಿ ಯಾವ್ಯಾವ ರೀತಿಯಾದ ಬೆಳವಣಿಗೆಗಳಾಗುತ್ತೆ, ಯಾವ್ಯಾವ ರೀತಿ ಕಂಟ್ರೋಲ್ ಸಿಗುತ್ತೆ, ಅವರ ಒಂದು ಫಿಸಿಕಲ್ ಆರ್ಗನ್ಸ್ ಮೇಲೆ ಹೇಗೆ ಕಂಟ್ರೋಲ್ ಸಿಗುತ್ತೆ ಮಕ್ಕಳಿಗೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಪಾಯಿಂಟ್ ನೋಡಿ, ಹ್ಯಾಂಡ್ ಕಂಟ್ರೋಲ್. ಹೆಡ್ ಕಂಟ್ರೋಲ್. ನಾವು ನೋಡಿರ್ಬೋದು ಮಕ್ಕಳು ಹುಟ್ಟಿದ ತಕ್ಷಣ ಅದರ ತಲೆ ತನ್ನ ಕಂಟ್ರೋಲಲ್ಲಿ ಇರಲ್ಲ. ಅದು ಹೇಗೋ ಮಲಗಿರುತ್ತೆ, ಹೇಗೋ ಅದ್ರ ಕತ್ತಿರುತ್ತೆ, ಅದ್ರ ಬಾಡಿ ಪೊಸಿಷನ್ನೇ ಬೇರೆ ಥರ ಇರುತ್ತೆ, ಅದರ ಕತ್ತಿನ ಪೊಸಿಷನ್ನೇ ಆಪೋಸಿಟ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ಆ ಮಗುವಿನ ಒಂದು ತಲೆ ತನ್ನ ಕಂಟ್ರೋಲಲ್ಲಿ ಇರಲ್ಲ. ಮತ್ತು ಯಾವಾಗ ಅದು ಕಂಟ್ರೋಲ್ ಗೇನ್ ಮಾಡುತ್ತೆ, ತನ್ನ ತಲೆ ಮೇಲೆ ಕಂಟ್ರೋಲ್ ಹೇಗೆ ಗೇನ್ ಮಾಡುತ್ತೆ ಅಂತಂದರೆ, ಯಾವಾಗ ಅಂತಂದರೆ 2 ರಿಂದ 3 ತಿಂಗಳಲ್ಲಿ ಕತ್ತು ನಿಲ್ಲಕ್ಕೆ ಶುರು ಆಗುತ್ತೆ. ಕತ್ತು ನಿಲ್ಲಿಲ್ಲ ಅಂತ ಹೇಳ್ತಾರೆ. ಮಕ್ಕಳು ಕತ್ತು ನಿಲ್ತಾ ಅಥವಾ ನಿಲ್ಲಿಲ್ವಾ ಇನ್ನು ಅಂತೆಲ್ಲ ಕೇಳ್ತಾರಲ್ಲ, ಅದಿದೆ. ಸೊ 2 ರಿಂದ 3 ತಿಂಗಳ ಒಳಗೆ ಮಕ್ಕಳು ತಮ್ಮ ಹೆಡ್ ಕಂಟ್ರೋಲ್ ಆಗಿರುತ್ತೆ. ಹೆಡ್ ಕಂಟ್ರೋಲ್ ಗೇನ್ ಮಾಡಿರ್ತಾರೆ, ಅಂದರೆ ಕತ್ತು ನಿಂತಿರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಐ ಕಂಟ್ರೋಲ್. ಸೊ ಐ ಕಂಟ್ರೋಲ್ ನೀವು ನೋಡಿರ್ಬೋದು, ಕಣ್ಣಿನ ಒಂದು ಕಂಟ್ರೋಲ್. ಹುಟ್ಟಿದ ಮಗು ತಾನು ಸುಮ್ಮನೆ ರ್ಯಾಂಡಮಾಗಿ ಕಣ್ಣಲ್ಲಾಡಿಸ್ತಿರುತ್ತೆ, ಅಥವಾ ಐಬಾಲ್ ಮೂಮೆಂಟೇ ಇರಲ್ಲ, ಬರೀ ತಲೆ ತಿರುಗಿಸ್ತಿರತ್ತೆ ಅಷ್ಟೇ ಹೊರತು ಐಬಾಲ್ ಮೂಮೆಂಟೇ ಇರಲ್ಲ.
ಗ್ರ್ಯಾಜುವಲಿ ತಾನು ಆ ಕಡೆ ಈ ಕಡೆ ನೋಡೋಕ್ಕೆ ಶುರು ಮಾಡುತ್ತೆ, ಮೇಲೆ ಕೆಳಗೆ ನೋಡೋಕ್ಕೆ ಶುರು ಮಾಡುತ್ತೆ, ವಾಯ್ಸಿಗೆ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇದೆಲ್ಲ ಯಾವಾಗ ಆಗುತ್ತೆ ಅಂತಂದರೆ ಅದು ಬೆಳೀತಾ ಬೆಳೀತಾ ಆಗುತ್ತೆ. ಇದು ಹಾರಿಸಾಂಟಲ್ ಏನು ಐ ಕಂಟ್ರೋಲ್ ಯಾವಾಗ ಗೇನ್ ಮಾಡುತ್ತೆ ಅಂತಂದರೆ 2-3 ತಿಂಗಳೊಳಗೆ ಮಕ್ಕಳು ಹಾರಿಸಾಂಟಲ್ ಕಂಟ್ರೋಲ್ನ ಗೇನ್ ಮಾಡುತ್ತೆ, ಐ ಕಂಟ್ರೋಲ್ನ ಗೇನ್ ಮಾಡ್ತಾರೆ. ಹಾರಿಸಾಂಟಲ್ ಐ ಕಂಟ್ರೋಲ್ ಏನು ಅಂತಂದರೆ ನಾವು ನೋಡಿರ್ಬೋದು ಹಾರಿಸಾಂಟಲ್ ಬುಕ್, ವರ್ಟಿಕಲ್ ಬುಕ್ ಅಂತ ನೋಡಿರ್ಬೋದು. ಹಾರಿಸಾಂಟಲ್ ಐ ಕಂಟ್ರೋಲ್ ಅಂದರೆ ಇಲ್ಲಿ ಎಡಕ್ಕೆ ಬಲಕ್ಕೆ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ಸೊ ಇದಕ್ಕೆ ಹಾರಿಸಾಂಟಲ್ ಐ ಕಂಟ್ರೋಲ್ ಅಂತ ಹೇಳ್ತೀವಿ. ಅಂದರೆ ಮಕ್ಕಳು ಅಕ್ಕಪಕ್ಕ ನೋಡೋಕ್ಕೆ ಸಾಧ್ಯ ಆಗ್ತಿರುತ್ತೆ, ಮೇಲೆ ಕೆಳಗೆ ನೋಡೋಕ್ಕೆ ಅದಕ್ಕೆ ಆಗ್ತಿರಲ್ಲ. ಅಂದರೆ ಅದು ತನ್ನ ಐಬಾಲ್ನ ಮೂವ್ ಮಾಡೋಕ್ಕೆ ಆಗ್ತಿರಲ್ಲ, ಅದು ಬರೀ ಅಕ್ಕಪಕ್ಕ ಮೂವ್ ಮಾಡುತ್ತೆ, ಮೇಲೆ ಕೆಳಗೆ ಮೂವ್ ಮಾಡೋಕ್ಕೆ ಆಗ್ತಿರಲ್ಲ. ಯಾವಾಗ 2-3 ತಿಂಗಳಲ್ಲಿ. ಇನ್ನು 3-4 ತಿಂಗಳಷ್ಟರಲ್ಲಿ ಮಕ್ಕಳು ವರ್ಟಿಕಲ್ ಐ ಕಂಟ್ರೋಲ್ನ ಕೂಡ ಗೇನ್ ಮಾಡಿರುತ್ತೆ. ಅಂದರೆ ಒಂದು ಮಗು 4 ತಿಂಗಳು ಬರೋಷ್ಟೊತ್ತಿಗೆ ಅದು ಮೇಲೆ ಕೆಳಗೂ ಕೂಡ ನೋಡೋಕ್ಕೆ ಶುರು ಮಾಡುತ್ತೆ. ಸೊ ಓವರಾಲ್ ಒಂದು ಮಗು 7 ತಿಂಗಳ ರೀಚ್ ಆಗೋಷ್ಟೊತ್ತಿಗೆ ಅದು ತನ್ನ ಎಂಟೈರ್ ಐ ಕಂಟ್ರೋಲ್ನ ತಾನು ಪಡ್ಕೊಂಡಿರುತ್ತೆ. ಅಂದರೆ ಮೇಲೆ ಕೆಳಗೆ ನೋಡುತ್ತೆ, ಅಕ್ಕಪಕ್ಕ ನೋಡುತ್ತೆ, ಓವರಾಲ್ ಸರ್ಕ್ಯುಲರಿ ಮೋಷನಲ್ಲಿ ತನ್ನ ಕಣ್ಣನ್ನು ತಿರುಗಿಸುತ್ತೆ, ಎಲ್ಲ ರೀತಿ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ 7ನೇ ತಿಂಗಳಲ್ಲಿ. ನೆಕ್ಸ್ಟ್ ಸ್ಮೈಲಿಂಗ್. ಸೊ ಸ್ಮೈಲಿಂಗು ಕೂಡ ಅಷ್ಟೇ 2 ರೀತಿಯಾದ ಸ್ಮೈಲಿಂಗ್ ಇದೆ. ಒಂದು ಮಕ್ಕಳಿಗೆ ರೀಸನ್ ಇಲ್ಲದೆ ನಗು ಬರ್ತಿರುತ್ತೆ, ನೀವು ಗಮನಿಸಿರ್ಬೋದು, ಮಕ್ಕಳು ನಿದ್ದೆಲೂ ನಗ್ತಾ ಇರುತ್ತೆ. ಸೊ ಅದು ನ್ಯಾಚುರಲ್ ನಗು, ಅದು ಏನು ಇನ್ವಾಲಂಟರಿ ನಗು, ವಾಲಂಟರಿ ನಗು ಅಲ್ಲ, ಇನ್ವಾಲಂಟರಿ ಸ್ಮೈಲ್. ಅಂದರೆ ತನಗೆ ಗೊತ್ತಿಲ್ಲದೆ ತಾನು ಸ್ಮೈಲ್ ಮಾಡ್ತಾ ಇರುತ್ತೆ. ಯಾವಾಗ 1 ವೀಕ್ ಹಾಗೆ ತನಗೆ ಗೊತ್ತಿಲ್ಲದೆ ಇರೋ ಸ್ಮೈಲ್ ಮಾಡ್ತಿರುತ್ತೆ. ಅದು ಸೋಷಿಯಲಿ ಸ್ಮೈಲ್ ಯಾವಾಗ ಮಾಡುತ್ತೆ ಅಂತಂದರೆ 3-4 ಮಂತ್ಸ್ ಇರಬೇಕಾದ್ರೆ ಸೋಷಿಯಲಿ ಸ್ಮೈಲ್ ಮಾಡುತ್ತೆ. ಸೋಷಿಯಲ್ ಸ್ಮೈಲ್ ಅಂತಂದ್ರೆ ಏನು, ನಾವು ಅದಕ್ಕೆ ನಗಿಸ್ದಾಗ ಅದು ನಗೋದು, ನಾವು ಅದಕ್ಕೆ ಟಿಕಲ್ಸ್ ಕೊಟ್ಟಾಗ ನಗೋದು, ಅಥವಾ ಬಾಯಿ ಹತ್ತಿರ ಕೈ ಟಚ್ ಮಾಡಿದಾಗ ನಗೋದು. ಸೊ ನಾವು ಏನು ಮಾಡ್ತೀವೋ ಅದನ್ನು ನೋಡಿ ನಗೋದಕ್ಕೆ ಸೋಷಿಯಲ್ ಸ್ಮೈಲಿಂಗ್ ಅಂತ ಹೇಳ್ತೀವಿ. ಇದು 3-4 ಮಂತ್ಸಲ್ಲಿ ಮಕ್ಕಳಲ್ಲಿ ಕಾಣಿಸೋಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ರೋಲಿಂಗ್ ಅಂದರೆ ಹೊರಳಾಡೋದಕ್ಕೆ ರೋಲಿಂಗ್ ಅಂತ ಹೇಳ್ತೀವಿ. ರೋಲಿಂಗ್ ಅನ್ನೋದು ಯಾವಾಗ ಕಾಣಿಸ್ಕೊಳ್ಳುತ್ತೆ, 2 ಮಂತ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಮಗು 2 ತಿಂಗಳು ಇರಬೇಕಾದ್ರೆ ಅದು ಆ ಕಡೆಯಿಂದ ಈ ಕಡೆ ರೋಲ್ ಆಗೋಲ್ಲ, ಸೈಡ್ ಟು ಬ್ಯಾಕ್ ಅಂದರೆ ಪಕ್ಕಕ್ಕೆ ತಿರುಗಿರುತ್ತೆ. ಪಕ್ಕಕ್ಕೆ ತಿರುಗಿದಂಥ ಮಗು ಮತ್ತು ತನ್ನ ರೆಗ್ಯುಲರ್ ಪೊಸಿಷನ್ ಅಂದರೆ ಬೆನ್ನ ಮೇಲೆ ಮಲಗೋಕ್ಕೆ ಟ್ರೈ ಮಾಡುತ್ತೆ. ಇನ್ನು 4 ಮಂತಿಗೆ ಬಂದಾಗ ಮಗು ಬ್ಯಾಕ್ ಟು ಸೈಡ್, ಮಲಗಿರುವಂಥ ಮಗು ಎಡಕ್ಕೆ ಅಥವಾ ಬಲಕ್ಕೆ ತಿರುಗೋಕ್ಕೆ ಟ್ರೈ ಮಾಡ್ತಿರುತ್ತೆ. ಇನ್ನು ಒಂದು ಮಗು 6 ಮಂತ್ ರೀಚ್ ಆದ ತಕ್ಷಣ ಅದು ಫುಲ್ ಓವರಾಲ್ ಅದು ರೋಲ್ ಆಗೋಕ್ಕೆ, ಹೊರಳಾಡೋಕ್ಕೆ ಶುರು ಮಾಡುತ್ತೆ. ಓಕೆ, ನೆಕ್ಸ್ಟ್ ಸಿಟ್ಟಿಂಗ್. ಸೊ ಹುಟ್ಟಿದ ಮಗು ತಾನು ಹುಟ್ಟಿದ ತಕ್ಷಣ ಕೂಡೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಸಿಟ್ಟಿಂಗ್ ಅನ್ನೋದು ಕುತ್ಕೊಳ್ಳೋ ಒಂದು ಪ್ರಾಸೆಸ್ ಕೂಡ ಗ್ರ್ಯಾಜುವಲಿ ಆಗುತ್ತೆ. ಸೊ ಒಂದು ಮಗು 4 ತಿಂಗಳಿರಬೇಕಾದ್ರೆ ಅದು ಕೂಡ ಪ್ರಯತ್ನವನ್ನು ಮಾಡ್ತಿರುತ್ತೆ. 5ನೇ ತಿಂಗಳಲ್ಲಿ ಸಪೋರ್ಟ್ ತೊಗೊಂಡು ಕೂಡುತ್ತೆ, ಹಾಗೆ 7ನೇ ತಿಂಗಳಲ್ಲಿ ಸಪೋರ್ಟ್ ಇಲ್ಲದೆ ಕೂಡುತ್ತೆ. ಆದರೆ ಸ್ವಲ್ಪ ಹೊತ್ತು ಮಾತ್ರ, ಅಂದರೆ ಅರೌಂಡ್ 5 ಮಿನಿಟ್ಸ್, ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಅದು ಸಪೋರ್ಟ್ ಇಲ್ಲದೆ ಕೂಡುತ್ತೆ. ಆಮೇಲೆ ಸಪೋರ್ಟ್ ಬೇಕಾಗುತ್ತೆ ಅದಕ್ಕೆ. ಇನ್ನು ಆ ಮಗು 9 ಮಂತ್ ರೀಚ್ ಆದಮೇಲೆ ಅದು ಮಿನಿಮಮ್ ಒಂದು 10 ಮಿನಿಟ್ಸ್ ಸಪೋರ್ಟ್ ಇಲ್ಲದೆ ಕೂಡೋಕ್ಕೆ ಸಾಧ್ಯ ಆಗುತ್ತೆ, ಅಂದರೆ ಜಾಸ್ತಿ ಹೊತ್ತು ಸಪೋರ್ಟ್ ಇಲ್ಲದೆ ಕೂಡುತ್ತೆ. ಇನ್ನು ನೆಕ್ಸ್ಟು ಹ್ಯಾಂಡ್ ಕಂಟ್ರೋಲ್, ಕೈಯಿನ ಒಂದು ಕಂಟ್ರೋಲ್. ಹ್ಯಾಂಡ್ ಕಂಟ್ರೋಲ್ ಅಂತಂದ್ರೆ ಏನು ಅಂತಂದರೆ ಕೈಯಲ್ಲಿ ಕೆಲವೊಂದಷ್ಟು ಆಬ್ಜೆಕ್ಟ್ಗಳನ್ನ ಹಿಡಬೇಕಲ್ಲ ಮಕ್ಕಳುಗಳು. ಸೊ ಅದನ್ನೆಲ್ಲ ಹೇಗೆ ಹಿಡಿಯುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಅದು 3-3.5 ತಿಂಗಳಿರುವಾಗ ದೊಡ್ಡ ದೊಡ್ಡ ಆಬ್ಜೆಕ್ಟ್ಗಳನ್ನ, ಯಾವ ಥರ ಅಂತಂದರೆ ಈ ಬಾಟಲ್ಗಳು ಅಥವಾ ಆಟ ಸಾಮಾನುಗಳು, ದೊಡ್ಡದು ಬಾಲ್ಗಳು, ಇದನ್ನೆಲ್ಲನೂ ಕೂಡ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಯಾವಾಗ 3-3.5 ತಿಂಗಳು ಇರುವಾಗ ಅದು 2 ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಹಾಗೆ ಇನ್ನು ಸ್ವಲ್ಪ ತಿಂಗಳು ಕಳೆದ ಮೇಲೆ ಅದು 1 ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ದೊಡ್ಡ ವಸ್ತುಗಳನ್ನು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರುತ್ತೆ, ಆದರೆ ಸಣ್ಣ ವಸ್ತುಗಳನ್ನು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರಲ್ಲ. ಫರ್ದರ್ ಇನ್ನು ಸ್ವಲ್ಪ ತಿಂಗಳು ಕಳೆದ ಮೇಲೆ ಅರೌಂಡ್ 7-11 ಮಂತ್ಸ್ ಇಟ್ ಕ್ಯಾನ್ ಹೋಲ್ಡ್ ಸ್ಮಾಲರ್ ಆಬ್ಜೆಕ್ಟ್ಸ್. ಓಕೆ, ಸಣ್ಣ ಆಬ್ಜೆಕ್ಟ್ಗಳನ್ನ ಕೂಡ ಅದು ಹಿಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಓಕೆ, 15 ಮಂತ್ಸ್ ಬಂದಾಗ, ಒಂದು ಮಗು 15 ಮಂತ್ಸಿಗೆ ಬಂದಾಗ, 15 ತಿಂಗಳು ತುಂಬಿದಾಗ ಒಂದು ಮಗುವಿಗೆ ಎಲ್ಲ ರೀತಿಯಾದಂಥ ಆಬ್ಜೆಕ್ಟ್ಗಳನ್ನು ಅದು ಇಟ್ಕೊಳ್ಳೋವಂಥ ಸಾಮರ್ಥ್ಯ ಅದರಲ್ಲಿ ಬೆಳೆದಿರುತ್ತೆ. ಓಕೆ, ಸೊ ಕಂಪ್ಲೀಟ್ ಹ್ಯಾಂಡ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ ಅಂತಂದರೆ 15 ತಿಂಗಳು ತುಂಬಿದ ಮೇಲೆ.
ನೆಕ್ಸ್ಟು ಲೋಕೋಮೋಷನ್. ಈ ಲೋಕೋಮೋಷನ್ ಅಂತಂದರೆ ಬೇರೆ ಬೇರೆ ರೀತಿಯಾದಂಥ ಒಂದು ಮೂವ್ಮೆಂಟ್ಸ್ ಆಗಲಿ ಡೆವಲಪ್ಮೆಂಟ್ಸ್ ಆಗಲಿ ಇದೆಲ್ಲವೂ ಕೂಡ ಈ ಲೋಕೋಮೋಷನ್ ಕೆಳಗಡೆ ಬರುತ್ತೆ. ಸೊ ಈ ಲೋಕೋಮೋಷನಲ್ಲಿ ಅಂಬೆಗಾಲಿಡೋದು, ತೆವಳೋದು ಆಯಿತಾ, ಇದೆಲ್ಲ ಕೂಡ ಲೋಕೋಮೋಷನ್ ಕೆಳಗೆ ಬರುತ್ತೆ. ಇದೆಲ್ಲ ಯಾವಾಗಾಗುತ್ತೆ ಅಂದರೆ 8 to 10 ಮಂತ್ಸಲ್ಲಿ ಮಗು ಅಂಬೆಗಾಲಿಡೋಕ್ಕೆ ಶುರು ಮಾಡುತ್ತೆ. ಆಮೇಲೆ 7 ತಿಂಗಳು ತುಂಬಿದ್ಮೇಲೆ ಒಂದು ಮಗು ಸಪೋರ್ಟ್ ಇಟ್ಕೊಂಡು ನಡೆಯೋಕ್ಕೆ ಶುರು ಮಾಡುತ್ತೆ, ನಿಲ್ಲಕ್ಕೆ ಶುರು ಮಾಡುತ್ತೆ. 1 ವರ್ಷಕ್ಕೆ ಬಂದಾಗ ಏನು ವಿತೌಟ್ ಸಪೋರ್ಟು ಅದು ನಿಂತ್ಕೊಳ್ಳೋಕ್ಕೆ ಆಗುತ್ತೆ. ಓಕೆ, ಹೀಗೆ ಡೆವಲಪ್ಮೆಂಟ್ಗಳು ಗ್ರ್ಯಾಜುವಲಿ ಆಗ್ತಾ ಹೋಗುತ್ತೆ. ಇನ್ನೂ ಸ್ವಲ್ಪ ದಿನಗಳು ಕಳೆದ್ಮೇಲೆ ಅದು ನಡೆಯೋಕ್ಕೆ ಶುರು ಮಾಡುತ್ತೆ. ಸೊ ಒಂದಾದಮೇಲೆ ಒಂದು ಡೆವಲಪ್ಮೆಂಟ್ಗಳು ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ಆಲ್ ದ ಮೈಲ್ಸ್ಟೋನ್ಸ್, ಫಿಸಿಕಲ್ ಮೈಲ್ಸ್ಟೋನ್ಸ್ ಆಫ್ ದ ಬೇಬಿಹುಡ್. ನೆಕ್ಸ್ಟ್ ಕಾಮನ್ ಸ್ಕಿಲ್ಸ್ ಆಫ್ ಬೇಬಿಹುಡ್. ಇಲ್ಲೇನು ಬಂದಿದೆ, ಕಾಮನ್ ಸ್ಕಿಲ್ಸ್ ಆಫ್ ಬೇಬಿಹುಡ್ ಅಂತಂದರೆ ಬೇಸಿಕ್ ಸ್ಕಿಲ್ಸ್ ಅಂತಂದರೆ ಏನು, ಒಂದು ಕಲೆಗಳು ಅಂತ ಹೇಳ್ಬೋದು, ಅಥವಾ ಒಂದು ಆ್ಯಕ್ಟಿವಿಟೀಸ್ ಹೀಗೂ ಹೇಳ್ಬೋದು. ಸೊ ಯಾವ್ಯಾವ ರೀತಿಯಾದಂಥ ಆ್ಯಕ್ಟಿವಿಟೀಸ್ ಮಕ್ಕಳು ಕಲಿಯುತ್ತೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮೊದಲನೇದಾಗಿ ಸೆಲ್ಫ್ ಫೀಡಿಂಗ್ ಅಂದರೆ ತಾನೇ ತಿನ್ನೋದು, ತಾನೇ ಕುಡಿಯೋದು, ತಾನೇ ಏನು ಬೇಕೋ ಆ ಆಹಾರಗಳನ್ನು ಸ್ವೀಕಾರ ಮಾಡೋದು. ಸೊ ಇದನ್ನೆಲ್ಲ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇದೆಲ್ಲ ಯಾವಾಗಾಗತ್ತೆ ಅಂತಂದರೆ ಅದು 8 ತಿಂಗಳಿರಬೇಕಾದ್ರೆ ಆ ಬಾಟಲ್ ಇರುತ್ತಲ್ಲ, ಹಾಲಿನ ಬಾಟಲ್, ಅದನ್ನು ಹಿಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. 9 ತಿಂಗಳಿಗೆ ಬಂದಾಗ ಅದು ತನ್ನ ಬಾಟಲಿನ ನಿಪ್ಪನ್ನು ತನ್ನ ಬಾಯೊಳಗೆ ಹಾಕ್ಕೊಂಡು ಹಾಲು ಕುಡಿಯೋಕ್ಕೆ ಪ್ರಾರಂಭ ಮಾಡುತ್ತೆ. ನಂತರ ಇನ್ನು ಸ್ವಲ್ಪ ತಿಂಗಳುಗಳ ಕಳೆದ ಮೇಲೆ ಆ ಬಾಟ್ಲಿಂದ ಕಪ್ಪಿಗೆ ಶಿಫ್ಟ್ ಆಗುತ್ತೆ. ಕಪ್ಪಲ್ಲಿ ಹಾಲು ಕುಡಿಯೋದನ್ನು ಕಲಿಯುತ್ತೆ. ಅದು ಒಂದೇ ಕೈಯಲ್ಲಿ ಹಿಡ್ಕೊಂಡು ಕುಡಿಯೋದನ್ನು ಕಲಿಯುತ್ತೆ. ಮಗು 1 ವರ್ಷ ತುಂಬಿದಾಗ, ಮಗುಗೆ 1 ವರ್ಷ ತುಂಬುವಷ್ಟರಲ್ಲಿ ಅದು 2 ವರ್ಷ ತುಂಬುವಷ್ಟರಲ್ಲಿ ಮಗು ಸ್ಪೂನಿಂದ ತಿನ್ನೋಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ನೆಕ್ಸ್ಟ್ ಸೆಲ್ಫ್ ಗ್ರೂಮಿಂಗ್ ಅಂದರೆ ತನ್ನನ್ನು ತಾನೇ ರೆಡಿ ಮಾಡ್ಕೊಳ್ಳೋದು, ಅಂದರೆ ತನ್ನನ್ನು ತಾನೇ ತನ್ನ ಕೆಲಸನ ತಾನೇ ಮಾಡ್ಕೊಳ್ಳೋವಂಥದ್ದು. ಅಂದರೆ ತಲೆ ಬಾಚ್ಕೊಳ್ಳೋದು, ಬ್ರಷ್ ಮಾಡೋದು, ಸೋಪ್ ಹಚ್ಕೊಳ್ಳೋದು, ಓಕೆ, ಒರೆಸ್ಕೊಳ್ಳೋದು, ಸ್ಪಾಂಜಿಂದ ಮೈಯೆಲ್ಲ ಒರೆಸ್ಕೊಳ್ಳೋದು. ಸೊ ಇಂಥ ಕೆಲಸಗಳನ್ನೆಲ್ಲ ಮಗು ತಾನೇ ಮಾಡೋಕ್ಕೆ ಶುರು ಮಾಡುತ್ತೆ. ನೆಕ್ಸ್ಟು ಸೆಲ್ಫ್ ಡ್ರೆಸ್ಸಿಂಗ್ ಅಂತ ಇದೆಯಲ್ಲ, ಸೆಲ್ಫ್ ಡ್ರೆಸ್ಸಿಂಗ್ ಅಂದರೆ ತಾನೇ ರೆಡಿ ಆಗೋದು. ಓಕೆ, ಸೊ ಈ ಟೈಮಲ್ಲಿ ಮಕ್ಕಳು ಏನು ಮಾಡ್ತವೆ ಅಂತಂದರೆ, 1 ವರ್ಷದ ಮಗು ಏನು ಮಾಡುತ್ತೆ, ತನಗೆ ಹಾಕಿರೋ ಬಟ್ಟೆ ಎಲ್ಲ ಬೇಡ ಅಂದರೆ ಬಿಚ್ಚಿ ಎಸೆದ್ಬಿಡುತ್ತೆ. ಎಕ್ಸಾಂಪಲ್ ಟೋಪಿ ಆಗಿರ್ಬೋದು, ಸ್ಲಾಕ್ಸ್ ಆಗಿರ್ಬೋದು, ಗ್ಲೌಸ್ಗಳಾಗಿರ್ಬೋದು. ಸೊ ಇಂಥದ್ದನ್ನೆಲ್ಲ ಬೇಡ ಅಂದ ತಕ್ಷಣ ಬಿಚ್ಚಿ ಎಸೆಯುತ್ತೆ ಹೊರತು ಬೇಕು ಅಂದಾಗ ಹಾಕ್ಕೊಳಕ್ಕೆ ಬರೋದಿರಲಿಲ್ಲ 1 ವರ್ಷದ ಮಗುಗೆ. 1.5 ವರ್ಷದ ಮಗುಗೆ ಮಗುವಿನಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗಿರುತ್ತೆ ಅಂತಂದರೆ, ಅದಕ್ಕೆ ಯಾವುದು ಬೇಕೋ ಆ ಬಟ್ಟೆನ ಹಾಕೊಳ್ಳುವಂಥ ಸಾಮರ್ಥ್ಯ ಹೊಂದಿರುತ್ತೆ 1.5 ವರ್ಷದ ಮಗು. ಅಂದರೆ ಈ ಕ್ಯಾಪ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಸೇಮ್, ಅಥವಾ ಈ ಡೈಪರ್ ಆಗಿರ್ಬೋದು, ಚಟ್ಟೆ ಆಗಿರ್ಬೋದು, ಅದಕ್ಕೆ ಕರೆಕ್ಟಾಗಿ ಹಾಕೊಳ್ಳೋಕೆ ಬರ್ತಿದ್ರು ಹಾಕೊಳ್ಳೋ ಪ್ರಯತ್ನ ಮಾಡ್ತಿರುತ್ತೆ 1.5 ವರ್ಷದ ಮಗು. ಈ ಮಗು ಯಾವಾಗ 2 ವರ್ಷ ತುಂಬತ್ತು, ಮಗುವಿಗೆ ಯಾವಾಗ 2 ವರ್ಷ ತುಂಬತ್ತು, ಆಗ ಅದು ಬೇಕಾಗಿರೋ ಬಟ್ಟೆನ ಹಾಕ್ಕೊಳ್ಳುತ್ತೆ, ಬೇಡದೇ ಇರೋ ಬಟ್ಟೆನ ಬಿಚ್ಚಾಗುತ್ತೆ. ಸೊ ಎಲ್ಲ ರೀತಿಯಾದಂಥ ಒಂದು ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರುತ್ತೆ ಡ್ರೆಸ್ಸಿಂಗ್ ಸೆನ್ಸಲ್ಲಿ. ಓಕೆ, ನೆಕ್ಸ್ಟ್ ಪ್ಲೇ ಸ್ಕಿಲ್ ಅಂತಂದರೆ ಆಟ ಆಡುವಂಥ ಒಂದು ಆ್ಯಕ್ಟಿವಿಟೀಸ್. ಈ ಮಕ್ಕಳಲ್ಲಿ ಯಾವ ರೀತಿಯಾದಂಥ ಪ್ಲೇ ಸ್ಕಿಲ್ಗಳು ಡೆವಲಪ್ ಆಗಿರುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೊದಲನೇದಾಗಿ 1 ವರ್ಷದಲ್ಲಿರುವಂಥ ಮಗು ಯಾವ ರೀತಿ ಆಟಗಳನ್ನು ಆಡುತ್ತೆ. ಓಕೆ, ನೆಕ್ಸ್ಟ್ ಪ್ಲೇ ಸ್ಕಿಲ್ ಅಂತಂದರೆ ಆಟ ಆಡುವಂಥ ಒಂದು ಆ್ಯಕ್ಟಿವಿಟೀಸ್. ಈ ಮಕ್ಕಳಲ್ಲಿ ಯಾವ ರೀತಿಯಾದಂಥ ಪ್ಲೇ ಸ್ಕಿಲ್ಗಳು ಡೆವಲಪ್ ಆಗಿರುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೊದಲನೇದಾಗಿ 1 ವರ್ಷದಲ್ಲಿರುವಂಥ ಮಗು ಯಾವ ರೀತಿ ಆಟಗಳನ್ನು ಆಡುತ್ತೆ, ಅಥವಾ ಯಾವ ರೀತಿಯಾದ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತಂದರೆ, ಅದಕ್ಕೆ ಪೇಪರ್ ಪೆನ್ ಕೊಟ್ಟರೆ ಅದು ಸ್ಕ್ರಿಬಲ್ ಮಾಡುತ್ತೆ. ಓಕೆ, ಸೊ ಇದು 1 ವರ್ಷದ ಮಗು ಮಾಡುತ್ತೆ. ನೆಕ್ಸ್ಟ್ ಯಾವಾಗ ಅದು ಹೀಗೆ ಡೆವಲಪ್ ಆಗ್ತಾ ಹೋಗುತ್ತೋ, 1.5-2 ವರ್ಷಕ್ಕೆ ಬರುತ್ತೋ, ಆಗ ಪೇಜ್ ಟರ್ನ್ ಮಾಡೋಕ್ಕೆ ಕಲಿಯುತ್ತೆ, ಬಾಲಿಂದ ಆಟ ಆಡೋದನ್ನು ಕಲಿಯುತ್ತೆ, ಬಾಲ್ ಥ್ರೋ ಮಾಡೋದನ್ನು ಕಲಿಯುತ್ತೆ, ಹಾಗೆ ಒಂದು ಬಾಕ್ಸಿನ ಮುಚ್ಚಳ ತೆಗೆಯೋದನ್ನು ಕಲಿಯುತ್ತೆ. ಓಕೆ, ಹಾಗೆ ಒಂದು ಬಾಕ್ಸಿನ ಮುಚ್ಚಳ ಹಾಕೋಕ್ಕೂ ಕಲಿಯುತ್ತೆ, ಗ್ರೂ ತೆಗೆಯೋದನ್ನು ಕಲಿಯುತ್ತೆ. ಎಲ್ಲದನ್ನು ಸ್ಮಾಲ್ ಸ್ಕಿಲ್ಸ್ನ ಕಲಿತಾ ಈ ಬೇಬಿಹುಡ್ ಅನ್ನೋದು
ಬೇಬಿಹುಡ್ಡು ತುಂಬಿದೆ. ಸ್ಮಾಲ್ ಸ್ಮಾಲ್ ಸ್ಕಿಲ್ಸ್ನ ಕಲಿತಾ ಮಕ್ಕಳು ಬೆಳೀತಾ ಹೋಗ್ತಾರೆ. ಇಲ್ಲಿ ನಿಮಗೆ ಕೆಳಗಡೆ ಮೈಲ್ಸ್ಟೋನ್ ಚಾರ್ಟೇ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಒಂದು ಸಲ ಗ್ಲಾನ್ಸ್ ಮಾಡಿಕೊಂಡ್ರೆ ನಿಮಗೆ ಮೆಮೊರೈಸ್ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಓಕೆ, ಇಲ್ಲಿಗೆ ಈ ಯೂನಿಟ್ ಕಂಪ್ಲೀಟ್ ಆಗಿದೆ. ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೂ ಕೇಳ್ಬೋದು. ಓಕೆ.